वासुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಫಲಶ್ರುತಿಯಲ್ಲಿ ಹೆಚ್ಚು ಕಮ್ಮಿ 34 ಅಥವಾ 35 ಶ್ಲೋಕಗಳು ಬರುತ್ತೆ. ಅಂದ್ರೆ ಕ್ಷಮಾ ಪ್ರಾರ್ಥನೆಯನ್ನ ಒಂದೇ ಅಂತ ತಗೊಂಡಾಗ ನಮ್ಗೆ 34 ಶ್ಲೋಕಗಳು ಬರ್ತಾ ಹೋಗುತ್ತೆ. 2 ಅಂತ ತಗೊಂಡ್ರೆ 35 ಶ್ಲೋಕ ಬರುತ್ತೆ. ಈ 35 ಶ್ಲೋಕದಲ್ಲೂ ಸಹ ನಾನು ಹೇಳಿದ ಹಾಗೆ ಭಗವಂತ ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ ಅಂತ ಇನ್ನೊಂದ್ಸಲ ರಿಮೈಂಡರ್. ನೋಡು, ಇಷ್ಟೊಂದೆಲ್ಲ ಭಗವಂತ ಕೊಟ್ಟಿದ್ದಾನೆ, ನೀನ್ ಇವನನ್ನ ಮರಿಬೇಡ ಅಂದ್ರೆ ಮರಿಬೇಡ ಅಂತ ಅನ್ನೋದಕ್ಕೆ ಆ ಮರೆಯೋ ಶಕ್ತಿಯನ್ನ ಕೊಡ್ಬೇಡ ಭಗವಂತ ಅಂತ ನಾವು ಅವನನ್ನ ಕೇಳ್ಕೋಬೇಕು. ಅಷ್ಟು ನಮಗೆ ಭಗವಂತ ನಮ್ಗೆ ಏನ್ ಮಾಡ್ತಾ ಹೋಗ್ತಾನೆ, ಅಷ್ಟೊಂದು ನಮ್ಗೆಲ್ಲ ಕೊಟ್ಟಿದ್ದಾನೆ ಅಂತ ನಮ್ಗೆ ಇನ್ನೊಂದ್ಸಲ ಆ ನೆನಪಿನ ಶಕ್ತಿಯನ್ನ ಆತ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಈ ಫಲಶ್ರುತಿಯನ್ನ ನಾವು ಇಲ್ಲಿ ತಗೊಳ್ತಾ ಹೋಗ್ತೀವಿ. ಇನ್ನು 12ನೇ ಫಲಶ್ರುತಿಯನ್ನ ತಗೋಬೇಕು ಅಂದ್ರೆ, ಇಮಂ ಸ್ತವಮಧೀಯಾನ ಶ್ರದ್ಧಾ ಭಕ್ತಿ ಸಮನ್ವಿತಃ ಯುಜ್ಯೇತಾತ್ಮ ಸುಖ ಕ್ಷಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿಭಿಃ. ಅಂದ್ರೆ ಶ್ರದ್ಧೆ ಭಕ್ತಿಗಳಿಂದ ಕೂಡಿದ ಈ ಸ್ತೋತ್ರವನ್ನ ಅರಿತಾರೆ. ನೋಡಿ, ಇಲ್ಲಿ ಹೇಳಿದರೆ ಅಂತ ಹೇಳ್ತಾ ಇಲ್ಲ, ಇಲ್ಲೆಲ್ಲೂ ಹೇಳಿ ಅಂತ ಹೇಳ್ತಾ ಇಲ್ಲ, ಏನಂತ ಹೇಳ್ತಾ ಇದ್ದಾರೆ, ಅರಿತಾರೆ, ತಿಳ್ಕೊಂಡ್ರೆ ನಮ್ಗೆ ಏನು ಸಿಕ್ಕತ್ತಪ್ಪ ಅಂತ ಅಂದ್ರೆ ಸುಖ, ಕ್ಷಮೆ, ಸಂಪತ್ತು, ಧೈರ್ಯ, ನೆನಪು, ಕೀರ್ತಿ ಲಭಿಸ್ತಾ ಹೋಗತ್ತೆ. ಯಾವಾಗ ನಮ್ಗೆ ಇದೆಲ್ಲ ಸಿಕ್ಕುತ್ತೆ ಅಂದ್ರೆ ನಾವು ಅವನನ್ನ ಅರಿಬೇಕು, ತಿಳಿಬೇಕು. ಅದು ಯಾವ್ದ್ರಿಂದ ನಮಗ್ ಸಿಕ್ಕತ್ತೆ ಅಂದ್ರೆ ಅದು ಕೇವಲ ನಾವು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆದಾಗ ಮಾತ್ರ ಸಿಗ್ತಾ ಹೋಗತ್ತೆ. ನಾವ್ ಹೇಳದ್ವಲ್ಲ, ಎಷ್ಟೇ ಪ್ರವಚನ ಕೇಳ್ಬೋದು, ಏನು ಭಗವದ್ಗೀತೆ ಆಯ್ತು, ವಿಷ್ಣು ಸಹಸ್ರನಾಮ ಆಯ್ತು, ನೆಕ್ಸ್ಟ್ ಭಾಗವತ ಕೇಳದೆ, ಅಥವಾ ಇನ್ಯಾರೋ ಇನ್ನೇನೋ ನಾರಾಯಣಂ ಕೇಳು ಅಂದ್ರು, ನಾರಾಯಣಂ ಕೇಳ್ದೆ, ಇನ್ನೇನೋ ಕೇಳ್ದೆ, ಮತ್ತೊಂದು ಕೇಳಿದ್ರೆ ನಿಮಗೆ ಏನೂ ಬರುವುದಿಲ್ಲ. ಅದನ್ನ ನೀವು ಅರಿಬೇಕು ಅಂದಾಗ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಯುವರ್ ಸೆಲ್ಫ್. ಎಸ್, ಅದ್ ನಿಮ್ಮ ಅನುಭವಕ್ಕೆ ಬಂದಾಗ ಹೌದು ಭಗವಂತ ಇದ್ದಾನೆ, ಭಗವಂತ ಇದ್ದಿದ್ದಕ್ಕೆ ನನಗೆ ಇಷ್ಟೊಂದು ಒಳ್ಳೇದಾಗಿತ್ತು. ಇದಕ್ಕೆ ಒಂದು ಕತೆ ಹೇಳ್ಬೇಕು ಅಂದ್ರೆ, ಒಬ್ಬ ಭಗವಂತನನ್ನ ತುಂಬಾ ನಂಬ್ತಾ ಇರ್ತಾನೆ. ಅವನಿಗೆ ಅನ್ಸುತ್ತೆ ನಾನು ಕೆಲಸವನ್ನ ಚೇಂಜ್ ಮಾಡ್ಬೇಕು ಅಂತ. ಆಗ ಅವನ್ ಹೇಳ್ತಾನೆ, ಭಗವಂತ ಹಿಂಗೆ ಕೆಲಸ ಚೇಂಜ್ ಮಾಡ್ಬೇಕು ಅನ್ಕೊಂಡಿದೀನಪ್ಪ, ದಯವಿಟ್ಟು ನನಗ್ ಒಳ್ಳೇದ್ ಮಾಡು ಅಂತ. ಅವನು ಅವತ್ತು ಆಫೀಸಿಗೆ ಹೋಗ್ಬೇಕಾರೆ ಭಗವಂತನಿಗೆ ನಮಸ್ಕಾರ ಮಾಡಿ ಇನ್ನೇನು ಆಫೀಸಿಗೆ ಹೊರಡ್ಬೇಕಾರೆ ಅನ್ಕೊಂತಾನೆ, ಇವತ್ ನಾನು ಇಂಟರ್ವ್ಯೂಗೆ ಹೋಗ್ಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡಿ ಆಮೇಲೆ ಆಫೀಸಿಗೆ ಹೋಗ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಆದ್ರೆ ಅವನು ಹೋಗ್ಬೇಕಾರೆ ಏನಾಗುತ್ತೆ, ಅವನಿಗೆ ಬಸ್ ಮಿಸ್ ಆಗೋಗುತ್ತೆ. ಅವನಿಗೆ ಕೋಪ ಬಂದ್ಬಿಡತ್ತೆ. ಅಯ್ಯೋ, ಇದೇನಪ್ಪ ಇದು, ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅನ್ಕೊಂಡೆ, ನೋಡಿದ್ರೆ ಇಂಟರ್ವ್ಯೂನೇ ಅಟೆಂಡ್ ಮಾಡಕ್ ಆಗ್ತಿಲ್ವಲ್ಲ. ಓಕೆ, ಡೈರೆಕ್ಟ್ ಆಫೀಸಿಗೆ ಹೋಗೋಣ ಅಂತ ಆಫೀಸಿಗೆ ಹೋಗ್ತಾನೆ. ನೋಡಿದ್ರೆ ಮಧ್ಯಾಹ್ನ ಊಟನೂ ಮರೆತು ಬಿಟ್ಟಿರ್ತಾನೆ. ಆಮೇಲೆ ಸಂಜೆ ಇನ್ನೊಂದು ಕಡೆ ಎಲ್ಲೋ ಹೋಗ್ಬೇಕು ಅನ್ಕೊಂಡಿರ್ತಾನೆ, ಅಲ್ಲೂ ಹೋಗಕ್ಕಾಗಲ್ಲ. ಏನಿವತ್ತು ಯಾವ ಕೆಲ್ಸನೂ ಆಗ್ತಾ ಇಲ್ಲ, ಇದೆಲ್ಲ ಒಳ್ಳೇದಾಗ್ತಾ ಇದೆಯಾ ಕೆಟ್ಟದಾಗ್ತಾ ಇದೆಯಾ ಏನಾಗ್ತಿದೆ ಅಂತ ಅವನಿಗೆ ಗೊತ್ತಾಗಲ್ಲ. ವಾಪಸ್ ಮನೆಗ್ ಬರ್ತಾನೆ. ವಾಪಸ್ ಮನೆಗ್ ಬಂದು ಮಾರನೇ ದಿನ ಆಫೀಸಿಗೆ ಹೋಗ್ಬೇಕಾದ್ರೆ ಅದೇ ಬಸ್ಸನ್ನ ಹತ್ತತಾನೆ. ಆಗ ಕಂಡಕ್ಟರ್ ಹೇಳ್ತಾರೆ, ಓ ಸದ್ಯ ನೀವ್ ನೆನೆ ಬರ್ದೇ ಇದ್ದಿದ್ದು ಒಳ್ಳೇದಾಯ್ತು, ಯಾಕೆಂದ್ರೆ ನೆನೆ ನಮ್ಮ ಈ ಬಸ್ಸು ಅಂದ್ರೆ ಈ ಟೈಮಿಗೆ ಇನ್ನೊಂದು ಬಸ್ ಬರ್ತಾ ಇತ್ತಲ್ಲ, ಆ ಬಸ್ಸು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಅಲ್ಲಿ ಅವನನ್ನ ರಕ್ಷಿಸ್ದ ಅಂತ. ಹಾಗೆ ಅವನ ಆಫೀಸಿಗೆ ಹೋಗಿ ಅವನ ಕೊಲೀಗ್ ಹತ್ರ ಮಾತಾಡ್ತಾ ಇರ್ತಾನೆ. ಆಗ ಅವನ ಕೊಲೀಗ್ ಹೇಳ್ತಾನೆ, ನೆನೆ ನೀನ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು ಅಂತಿದ್ದೆ ಅಲ್ಲ, ಆ ಇಂಟರ್ವ್ಯೂ ಅಟೆಂಡ್ ಮಾಡದೇ ಇದ್ದಿದ್ದೆ ಒಳ್ಳೇದಾಯ್ತು. ಯಾಕೆಂದ್ರೆ ನೀನ್ ಇಂಟರ್ವ್ಯೂ ಅಟೆಂಡ್ ಮಾಡಿದಿದ್ರೆ ನೀನು ಈ ಕೆಲ್ಸನ ಬಿಟ್ಬಿಡ್ತಿದ್ದೆ, ಆ ಆಫೀಸಿಗೆ ಹೋಗ್ತಿದ್ದೆ. ಆ ಆಫೀಸು ಫ್ರಾಡ್ ಆಫೀಸ್ ಅಂತೆ, ಅಂದ್ರೆ ಮೋಸದ ಆಫೀಸ್ ಅಂತೆ. ಆಗ ಇಲ್ಲೂ ಕೆಲ್ಸ ಇಲ್ಲ, ಅಲ್ಲೂ ಕೆಲ್ಸ ಇಲ್ಲ, ನೀನ್ ಕೆಲ್ಸ ಕಳ್ಕೊಂಡ್ಬಿಡ್ತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ತಕ್ಕ ಹಾಗೆ ಮಧ್ಯಾಹ್ನ ಇದ್ದಕ್ಕಿದ್ದ ಹಾಗೆ ಅವಳ ಮನೆಯ ಕೆಲಸದವಳು ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ, ಅಣ್ಣ ನೀವ್ ನೆನೆ ಊಟ ಮಾಡಿಲ್ಲ ಅಲ್ವಾ, ಒಳ್ಳೇದಾಯ್ತು ಅಣ್ಣ, ನಾನು
ಮುಚ್ಚಿಟ್ಟಿರ್ಲಿಲ್ಲ. ಅಲ್ಲಿ ಒಂದ್ ಹಲ್ಲಿ ಬಿದ್ಬಿಟ್ಟಿತ್ತು. ನನಗ್ ನೀವೆಲ್ಲಿ ಊಟ ಮಾಡಿ ನಿಮ್ಮ ಆರೋಗ್ಯ ಹಾಳಾಗುತ್ತೋ ಅಂತ ನನಗ್ ತುಂಬಾ ಯೋಚನೆ ಆಗ್ಬಿಟ್ಟಿತ್ತು. ನೀವ್ ಊಟ ಬಿಟ್ಟು ಹೋಗಿದ್ದೇ ಒಳ್ಳೇದಾಯ್ತು ಅಂತ ಕೆಲ್ಸದವಳು ಕಾಲ್ ಮಾಡಿ ಹೇಳ್ತಾಳ. ಆಗ ಅವನಿಗನ್ಸತ್ತೆ, ಅಯ್ಯೋ! ನಾನ್ ನಿನ್ನೆ ಭಗವಂತನಿಗೆ ಎಷ್ಟೆಲ್ಲಾ ಬೈದೆ ಅಂದ್ರೆ, ಬಸ್ ತಪ್ತು ಅಂತ ಬೈದೆ, ಇಂಟ್ರೋ ತಪ್ತು ಅಂತ ಬೈದೆ, ಊಟ ಮರ್ತೋದೆ ಅಂತ ಬೈದೆ. ಆದ್ರೆ ಭಗವಂತ ಇದೆಲ್ಲ ಮಾಡಿದ್ ನನ್ ಒಳ್ಳೇದಕ್ಕೆ ಅಂತ ನಾನ್ ತಿಳ್ಕೊಳ್ಳೇ ಇಲ್ಲ ಅಲ್ವಾ? ನಾನ್ ದಿನಾ ಭಗವಂತ, ಭಗವಂತ ಅಂತಿದ್ದೆ. ಆದ್ರೆ ನಾನು ಅವನಿಗೆ ಎಷ್ಟೊಂದು ಬೈದ್ಬಿಟ್ನಲ್ಲ. ಐ ಆಮ್ ಎಕ್ಸ್‌ಟ್ರೀಮ್‌ಲಿ ಸಾರಿ ಅಂತ ಮನ್ಸಲ್ಲಿ ಅನ್ಕೊಂತಾನೆ. ಆಮೇಲೆ ತಕ್ಷಣ ಭಗವಂತನ ಮುಂದೆ ಹೋಗಿ ಕ್ಷಮಿಸ್ಬಿಡು ಭಗವಂತ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಯಾಕೆ ಈ ಕಥೆಯನ್ನ ಹೇಳ್ದೆ ಅಂದ್ರೆ, ನಮಗೆ ಅದು ಅರಿವು ಬರ್ಬೇಕು ಅಂತ ಅಂದ್ರೆ, ಅದು ನಮಗೆ ಎಕ್ಸ್‌ಪೀರಿಯನ್ಸ್ ಆಗ್ಬೇಕು. ಈಗ ಕೂತ್ಕೊಂಡು ನನ್ ಲೈಫಲ್ಲಿ ಹಾಗಾಯ್ತು, ಹೀಗಾಯ್ತು ಅಂತ ನಾನು ಸಾವಿರಾರು ಕಥೆಗಳು ಹೇಳ್ಬಹುದು. ಆದ್ರೆ ಅದು ನಿಜ ಅಂತ ನಿಮಗೆ ಯಾವಾಗ ಅನ್ಸುತ್ತೆ ಅಂದ್ರೆ, ಅದು ನಿಮ್ಮ ಜೀವನದಲ್ಲಿ ಅದು ಅನುಭವಕ್ಕೆ ಬಂದಾಗ. ಅದಕ್ಕೆ ಹೇಳ್ತಾರೆ, ಈಗ ಭಕ್ತಿ ಅಂತ ಅಂದ್ರೆ ಕೇವಲ ಭಗವಂತನನ್ನ ಪೂಜೆ ಮಾಡೋದಷ್ಟೇ ಭಕ್ತಿ ಖಂಡಿತ ಅಲ್ಲ. ನವವಿಧವಾದ ಭಕ್ತಿ ಅಂತಾರೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಂಖ್ಯಂ, ಆತ್ಮನಿವೇದನಂ. ಸಾಂಖ್ಯಂ ಫ್ರೆಂಡ್ ತರ. ಭಗವಂತ ನೀನ್ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ನಾವು ಬೆಸ್ಟ್ ಫ್ರೆಂಡ್ ಹತ್ರ ಎಲ್ಲ ಹೇಳ್ಕೊಂಡ್ ಹಾಗೆ ಎಷ್ಟೋ ಜನ ಇನ್ಕ್ಲೂಡಿಂಗ್ ಮೀ ನಾನು ಅಷ್ಟೇ ಎಲ್ಲ ನನ್ನ ಜೀವನದಲ್ಲಿ ಏನೇನಾಗುತ್ತೋ ಎಲ್ಲದನ್ನು ಅವನಿಗೆ ಹೇಳ್ಕೊಂತಾ ಇರ್ತೀನಿ. ಅವನ ಜೊತೆ ಬೈತಾ ಇರ್ತೀನಿ, ಅವನ ಜೊತೆ ಕಚ್ಚಾಡ್ತೀನಿ, ಎಲ್ಲಾ ಮಾಡ್ತೀನಿ. ಯಾಕೆ ಅಂದ್ರೆ ಅದೂ ಸಹ ಭಕ್ತಿಯ ಒಂದು ಭಾಗ ಅಷ್ಟೆ. ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಅಂತಾನೂ ಹೇಳ್ತೀನಿ. ಅಯ್ಯೋ ಥ್ಯಾಂಕ್ ಯು ಕಣೋ ಅಂತಾನೂ ಹೇಳ್ತೀನಿ. ಕೆಲವ್ರು ಎಷ್ಟೋ ಜನ ಕಮೆಂಟ್ ಮಾಡೋರು ಸಹ ಇದಾರೆ. ನೀವು ಭಗವಂತನಿಗೆ ಏಕವಚನದಲ್ಲಿ ಮಾತಾಡಿಸ್ತೀರಾ? ನಾನೊಂದು ಆರ್ಟಿಕಲ್ ಬರ್ದಿದ್ದೆ. ಐ ಥಿಂಕ್ ರಾಮನ ಬಗ್ಗೆ ಆರ್ಟಿಕಲ್ ಬರ್ದಿದ್ದೆ. ಆ ಆರ್ಟಿಕಲ್ ಬರ್ದಾಗ ನನಗೆ ಈ ಕಮೆಂಟ್ ಬಂದಿತ್ತು. ನೀವು ಮೊದಲು ಭಗವಂತನಿಗೆ ಬೆಲೆ ಕೊಡಿ ಅಂತ. ನಾನು ಅವಾಗ ಅನ್ಕೊಂಡೆ, ಅಯ್ಯೋ! ಹಿ ಈಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಭಗವಂತ ನೀನ್ ಇದೀಯಾ ಅಂತ ಅಂದ್ರೇನೆ ಅದು ಭಕ್ತಿ. ನೀವಿದ್ದೀರಾ ಅಂತ ಅಂದ್ರೆ ಅದು ಭಕ್ತಿ ಬರೋದೇ ಇಲ್ಲ. ಇದು ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ನಾನ್ ಹೇಳ್ತಾ ಇರೋದು. ಹಂಗೆ ಅದು ಭಗವಂತ ಹೇಗೆ ಅಂತ ನಮ್ಗೆ ಅರಿವು ಬಂದಾಗ ಮಾತ್ರ ನಾವು ತುಂಬಾ ಕ್ಲೋಸ್ ಆಗಿರೋರ್ ಹತ್ರನೇ ನಾವು ಏಕವಚನದಲ್ಲಿ ಮಾತಾಡೋದು ಅಲ್ವಾ? ಇಲ್ಲ ಅಂದ್ರೆ ಅಷ್ಟು ಕ್ಲೋಸ್ ಇಲ್ಲ ಅಂದಾಗ ನಾವು ಬನ್ನಿ ಕೂತ್ಕೊಳ್ಳಿ ಏನ್ ಬೇಕು ಅಂದ್ರೆ ಒಂದು ಬಾರ್ಡರ್ ಹಾಕೊಂಡ್ಬಿಟ್ಟಿರ್ತೀವಿ. ಬಟ್ ಭಗವಂತ ಅನ್ನೋದು ಅದು ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನೋ ಹಾಗೆ ಆ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ದೃಷ್ಟಿಯಲ್ಲಿ ಕಾಣಿಸ್ತಾ ಬರಬಹುದು. ಸೊ ಫಾರ್ ಮೀ ಹಿ ಈಸ್ ಎವ್ರಿಥಿಂಗ್. ನಾಟ್ ಓನ್ಲಿ ಹಿ ಈಸ್ ಮೈ ಫ್ರೆಂಡ್, ಎಲ್ಲವೂ ಆತನೇ. ಇವತ್ತು ನಾನು ಏನೇ ಇದ್ರೂ ಸಹ ಅದಕ್ಕೆ ಕಾರಣ ಆತನೇ. ಹಾಗಾಗಿ ಈ ಶ್ರದ್ಧಾ ಭಕ್ತಿಗಳಿಂದ ಕೂಡಿದ ಸ್ತೋತ್ರವನ್ನ ಅರಿಬೇಕು. ಈಗ ವಿಷ್ಣು ಸಹಸ್ರನಾಮ ಓದ್ತಾ ಇದ್ದೀವಿ ಅಂತ ಅಂದಾಗ ಸ್ವಸ್ತಿ ಅಂತ ಅಷ್ಟ ನಮಿಗ್ ಬರ್ಬೇಕು. ಅಯ್ಯೋ! ಭಗವಂತನ ಆನಂದದ ಸ್ವರೂಪ ಅದು ಅಂತ. ಅಥವಾ ಪುಷ್ಕರಾಕ್ಷ ಅಂದ ತಕ್ಷಣ ಬರಬೇಕು. ಯೆಸ್ ಅವನು ಒಂದೇ ಒಂದು ದೃಷ್ಟಿ ಸಾಕು ನನ್ನನ್ನ ಮೇಲಕ್ಕೆ ಎತ್ತೋದಿಕ್ಕೆ ಅಂತ ನನಗ್ ಇಮಿಡಿಯೇಟ್ಲಿ ಅದು ಬರ್ಬೇಕು. ಈಗ ಹೇಗೆ ಒಂದು ಫಿಲ್ಮ್ ಹಾಡ್ ಹೇಳ್ತೀವಿ ಅಂತ ಅನ್ಕೊಳ್ಳೋಣ. ಎಸ್ಪೆಷಲಿ ನಾನು ಯಾಕಿಲ್ಲಿ ಫಿಲ್ಮ್ ಹಾಡ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಅಂದ್ರೆ, ಈಗ ಸಪೋಸ್ ಯಾವ್ದೋ ಒಂದು ಈಗ ಫಾರ್ ಎಕ್ಸಾಂಪಲ್ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಅಂತ ಯಾವ್ದೋ ಒಂದು ಅಮೃತವರ್ಷಿಣಿದ್ ಹಾಡ್ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಹಾಡ್ ಹೇಳ್ತಾ ಇದ್ರುನು ನನ್ನ ತಲೆನಲ್ಲಿ ಆ ಸುಹಾಸಿನಿ ಓಡಾಡಿದ್ದಿರಬಹುದು ಅಥವಾ ಆ ಪಿಕ್ಚರೈಸೇಷನ್ ಇರ್ಬೋದು. ಅದ್ ನನಗೆ ನೆನಪಿಗೆ ಬರ್ತಾ ಹೋಗುತ್ತೆ. ಅಲ್ವಾ? ನಾವ್ ಯಾವ್ದೇ ಹಾಡ್ ತಗೊಳ್ಳಿ. ಇಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ ತಗೊಂಡಿದ್ದು. ಹಾಗೇನೆ ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೆ ಒಂದೊಂದು ನಾಮದ ಅವನ ಆ ರೂಪಗಳೇನಿದೆ ಅದು ನಮಗೆ ನೆನಪಿಗೆ ಬರ್ತಾ ಹೋಗ್ಬೇಕು. ವೃಷಾಕಪಿ ಅಂದ ತಕ್ಷಣ ಯೆಸ್ ಅವನ್ ನನ್ನನ್ನ ಕೈ ಹಿಡಿದು ಕಾಪಾಡ್ತಾನೆ. ಅಭೀಷ್ಟಗಳ ಮಳೆ ಸುರಿಸ್ತಾನೆ. ಹೌದು ಭಗವಂತ ನನಗೆ ಎಷ್ಟೆಲ್ಲ ಕೊಟ್ಟಿದ್ದಾನೆ. ಇದು ನಮಗೆ ಅರಿತಾಗ, ಇದು ನಮ್ಮ ನೆನಪಿಗೆ ಬಂದಾಗ ನಮಗೆ ಏನ್ ಸಿಕ್ಕತ್ತೆ? ಎಲ್ರು ಹೇಳ್ತಾರಲ್ಲ MBBS ಮಾಡಿದ್ರೆ ಡಾಕ್ಟರ್ ಪೋಸ್ಟ್ ಸಿಕ್ಕತ್ತೆ. ಅಥವಾ LLB ಓದಿದ್ರೆ ಲಾಯರ್ ಪೋಸ್ಟ್ ಸಿಕ್ಕತ್ತೆ. ಆಧ್ಯಾತ್ಮಿಕವಾಗಿ ಹೋದ್ರೆ ಏನ್ ಸಿಕ್ಕತ್ತೆ? ಆಧ್ಯಾತ್ಮಿಕವಾಗಿ ನಾವು ಈ ದಾರಿಯಲ್ಲಿ ನಡೆದಾಗ ನಮ್ಗೆ ಸುಖ, ಕ್ಷಮೆ, ಸಂಪತ್ತು, ಧೈರ್ಯ, ನೆನಪು, ಕೀರ್ತಿ ಎಲ್ಲವುದೂ ಲಭಿಸುತ್ತೆ. ಅದಕ್ಕಿಂತ ಬೇಕಾ ಬೇರೆ? ಏನೂ ಬೇಡ ಅಲ್ವಾ? ಇಷ್ಟಿದ್ರೆ ಸಾಕು. ನಾವು ಆರಾಮ್ಸೆ ಸುಖವಾಗಿ ಜೀವನವನ್ನ ಸಾಗಿಸಬಹುದು. ಇನ್ನು ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ
ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿಃ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೇ. ಇಲ್ಲಿ ಪುಣ್ಯವಂತರಿಗೆ ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಪುಣ್ಯವಂತರಿಗೆ ಮಾತ್ರ ಭಗವಂತನ ನಾಮಸ್ಮರಣೆಯನ್ನ ಹೇಳೋದಿಕ್ಕೆ, ಕೇಳೋದಿಕ್ಕೆ ದೊರಕೋದು. ಇಲ್ಲ ಅಂದ್ರೆ ಪಾಪಿಗಳಿಗೆ ಖಂಡಿತವಾಗ್ಲೂ ಸಿಕ್ಕೋದಿಲ್ಲ. ಹಾಗಾಗಿ ಪುಣ್ಯವಂತರಿಗೆ ಪುರುಷೋತ್ತಮನಲ್ಲಿ ಎಂದೂ ಸಹ ಸಿಟ್ಟು ಬಾರದು. ಅಂದ್ರೆ ಯಾವಾಗ ನಾವು ಪುರುಷೋತ್ತಮನಲ್ಲಿ ಕಂಪ್ಲೀಟ್ ಸರೆಂಡರ್ ಆಗ್ತೀವಿ, ಅಂತ ಸರೆಂಡರ್ ಆದವರಿಗೆ ಸಿಟ್ಟು ಬರೋದಿಲ್ವಂತ. ಅವರಿಗೆ ಸಿಟ್ಟು ಕಮ್ಮಿ ಆಗಿರುತ್ತೆ. ನೀವು ಆಧ್ಯಾತ್ಮಿಕದಲ್ಲಿರೋರಿಗೆ ಕೇಳಿ. ಅವ್ರು ಸಿಟ್ಟು ಮಾಡ್ಕೊಂಡ್ರು ಅಂದ್ರೂನು ಅವ್ರು ಹೇಳ್ತಾರೆ, "ಅಯ್ಯೋ! ಇವಾಗ ಇಷ್ಟು ಸಿಟ್ಟು ಬರ್ತಿದೆ ಅಷ್ಟೇ. ಮೊದ್ಲಾಗಿದ್ದಿದ್ರೆ ಇನ್ನೂ ಏನಾಗ್ತಿತ್ತೋ ಏನೋ. ನನ್ ಸಿಟ್ಟು ಅರ್ಧಕ್ಕರ್ಧ ಕಮ್ಮಿ ಆಗಿದೆ" ಅಂತಾನೆ ಎಲ್ರೂ ಹೇಳ್ತಾರೆ. ಬಹುಶಃ ನಿಮಗೂ ಎಕ್ಸ್‌ಪೀರಿಯನ್ಸ್ ಆಗಿರಬಹುದು. ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಆಟೋಮೆಟಿಕಲಿ ನಮ್ಗೆ ಸಿಟ್ಟು ಕಮ್ಮಿ ಆಗ್ಬಿಡುತ್ತೆ. ಅಯ್ಯೋ! ಹೋಗ್ಲಿ ಬಿಡು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹೋಗ್ಲಿ ಬಿಡು ಅನ್ನೋ ಒಂದು ಥಾಟ್ ಬರ್ತಾ ಹೋಗುತ್ತೆ. ಸಿಟ್ಟು ಬರೋದಿಲ್ಲ. ಹೊಟ್ಟೆ ಕಿಚ್ಚಿರೋದಿಲ್ಲ. ಹೊಟ್ಟೆ ಕಿಚ್ಚು ಯಾಕೆ ಇರೋದಿಲ್ಲ ಅಂತ ಅಂದ್ರೆ, ನನ್ನ ಹಾಗೆ ಇನ್ನೊಬ್ರು ಅಂತ ನಾನ್ ತಿಳ್ಕೊಂಡ ತಕ್ಷಣ, ಯಾರಿಗೋ ಏನೋ ಸಿಕ್ಕಿದ ತಕ್ಷಣ ನಾನ್ ಯಾಕೆ ಹೊಟ್ಟೆ ಕಿಚ್ಚು ಪಡ್ಕೋಬೇಕು? ಅಲ್ವಾ? ಹೊಟ್ಟೆ ಕಿಚ್ಚು ಬರೋದಿಲ್ಲ. ಆಸೆ ಬುರುಕುತನ ಕಾಡೋದಿಲ್ಲ. ಅಯ್ಯೋ! ನನ್ಗಿದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ನೋ. ನನಗಿರೋದ್ರಲ್ಲ ಹ್ಯಾಪಿಯೆಸ್ಟ್ ಪರ್ಸನ್. ಆಸೆ ಬುರುಕುತನ ಇರೋದಿಲ್ಲ. ಕೆಟ್ಟ ಬುದ್ಧಿ ಮೂಡೋದಿಲ್ಲ. ಅವರಿಂದ ಕಸ್ಕೊಂಡ್ ಬಿಡ್ಬೇಕು, ಅವ್ರನ್ನ ತುಳಿದ್ ಬಿಡ್ಬೇಕು, ಅವ್ರನ್ನ ಕೊಂದ್ ಬಿಡ್ಬೇಕು, ಇನ್ನೊಂದು ಮತ್ತೊಂದು. ಆ ರೀತಿ ಕೆಟ್ಟ ಬುದ್ಧಿ ಸಹ ಮೂಡೋದಿಲ್ಲ. ಯಾವಾಗ ಅಂತ ಅಂದ್ರೆ, ಎಲ್ಲವುದಕ್ಕೂ ಭಕ್ತಿ ಮುಖ್ಯ. ನಮಗೆ ಯಾವಾಗ ಭಗವಂತನಲ್ಲಿ ನಿಷ್ಕಲ್ಮಶವಾದ ನಿಷ್ಕಾಮ ಭಕ್ತಿ ಇರುತ್ತೆ, ಆಗ ನೋಡಿ, ಮೇಲಿನ ಶ್ಲೋಕ ಮತ್ತು ಈ ಶ್ಲೋಕ ಎರಡೂ ಸೇರಿಸ್ಕೊಂಡಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಶ್ರದ್ಧೆ ಭಕ್ತಿಗಳಿಂದ ಕೂಡಿದ ಈ ಸ್ತೋತ್ರವನ್ನ ಅರಿತರೆ ನಮಗೆ ಸುಖ, ಕ್ಷಮೆ, ಸಂಪತ್ತು, ಧೈರ್ಯ, ನೆನಪು, ಕೀರ್ತಿ ಎಲ್ಲವೂ ಸಿಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಏನೇನ್ ಇರೋದಿಲ್ಲ ಅಂದ್ರೆ, ಸಿಟ್ಟು ಬರೋದಿಲ್ಲ, ಹೊಟ್ಟೆ ಕಿಚ್ಚುತನ ಇರೋದಿಲ್ಲ, ಆಸೆ ಬುರುಕ್ತನ ಇರೋದಿಲ್ಲ, ಕೆಟ್ಟ ಬುದ್ಧಿ ಮೂಡೋದಿಲ್ಲ. ಸೊ ನಮ್ಮಲ್ಲಿ ಏನೇನ್ ನೆಗೆಟಿವ್ ಇದೆ ಅದೆಲ್ಲ ಹೋಗ್ತಾ ಓನ್ಲಿ ಪಾಸಿಟಿವ್ ಮಾತ್ರ ಬರುತ್ತೆ. ಇಲ್ಲಿ ನೋಡಿ, ಸುಖ, ಕ್ಷಮೆ, ಧೈರ್ಯ, ನೆನಪು ಇದೆಲ್ಲ ಓಕೆ. ಕೀರ್ತಿ ಅಂತ ಅಂದ್ರೇನು ನಮ್ಗೆ ಗೊತ್ತಾಗೋಯ್ತು ಭಗವಂತನ ಅರಿವು ಅಂತ. ಹಾಗಿದ್ರೆ ಸಂಪತ್ತು ಅಂದ್ರೆ ಏನು? ಆಸ್ತಿ ಬರುತ್ತಾ? ಅದು ಯಾರು ಒಂದೆರಡು ಕೋಟಿ ದುಡ್ಡು ಕೊಡ್ತಾರಾ? ನೋ. ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಭಗವಂತನೇ ನನ್ನವನು ಅನ್ನೋ ಪ್ರೀತಿ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ವಿ ಸ್ಟಾರ್ಟೆಡ್ ಲವಿಂಗ್ ಹಿಮ್. ಯಾವಾಗ ನಾವು ಅವನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ, ನಮಗೆ ಯಾವುದೂ ಸಹ ಬೇಕು ಅಂತ ಅನ್ಸೋದೇ ಇಲ್ಲ. ಯಾಕೆ ಅನ್ಸಲ್ಲಪ್ಪ ಅಂದ್ರೆ, ಅವನೇ ದೊಡ್ಡ ಸಂಪತ್ತು. ಇವತ್ ನನ್ನ ದೇಹದಲ್ಲಿ ಅವನಿದಾನೆ ಅಂತ ಅಂದ್ರೆ, ನಾನು ಏನನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನನಗೆ ಆ ಶಕ್ತಿ ಅವನ್ ಕೊಟ್ಟಿದ್ದಾನೆ. ಐ ಆಮ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನಾನು ಮಾಡ್ತೀನಿ, ಎಲ್ಲವನ್ನ ಮಾಡ್ತೀನಿ ಅಂತ ಆ ಧೈರ್ಯ ನಮ್ಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಏನೆಲ್ಲ ನಮ್ಗೆ ಕೊಡ್ತಾನೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಅನ್ಕೊಳ್ತೀನಿ. ಈ ಸ್ತೋತ್ರವನ್ನ ಹೇಳೋದಷ್ಟೇ ಅಲ್ಲ, ಅದನ್ನ ಅರಿಬೇಕು. ನೋಡಿ, ಆ ಭಗವದ್ಗೀತೆಯನ್ನ ಹೇಳ್ತಾ ಹೋಗ್ತಾರೆ, ನೀವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ. ಅದೇ ರೀತಿ ವಿಷ್ಣು ಸಹಸ್ರನಾಮವನ್ನ ಹೇಳ್ತಾರೆ, ನೀವು ಅರಿಬೇಕು, ತಿಳಿಬೇಕು. ನೀವು ಸುಮ್ನೆ ಪಾರಾಯಣ ಮಾಡ್ಬೇಡಿ. ಎಲ್ಲೋ 10 ಜನ ಸೇರ್ಕೊಳ್ತಿದ್ದೀರಾ, ಪಾರಾಯಣ ಮಾಡ್ತೀರಾ, ದಟ್ ಈಸ್ ಗುಡ್. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದನ್ನ ಅರಿತು ಹೇಳಿ. ಕೊನೇ ಪಕ್ಷ ನೀವು ಸಹಸ್ರ ನಾಮವನ್ನ ಹೇಳ್ಬೇಕಾದ್ರೆ ಒಂದೇ ಒಂದು ನಾಮದ ನೆನಪು ನಿಮಗೆ, ಅರಿವು ನಿಮಗೆ ಬಂದ್ರೆ ಸಾಕು. ಬಹುಶಃ ಎಸ್ಪೆಷಲಿ ನಾನು ಕ್ಲಾಸಸ್ ತಗೋಬೇಕಾದ್ರೆ, ಇವನ್ ಈ ಕ್ಲಾಸಲ್ಲೂ ಅಷ್ಟೇ ನೀವು ನೋಡಿದಿರ, ಸಾಕಷ್ಟು ಚಿಕ್ಕ 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 ಕಥೆಗಳನ್ನ ಹೇಳ್ತೀನಿ. ಈ ಈ ಸಾಂದರ್ಭಿಕಕ್ಕೆ ತಕ್ಕ ಹಾಗೆ ಎಕ್ಸಾಂಪಲ್ಸ್ ಕೊಡ್ತೀನಿ. ಯಾಕೆ ಅಂತ ಅಂದ್ರೆ, ಅದು ನಿಮ್ ತಲೆನಲ್ಲಿ ಇರ್ಬೇಕು. ಅಟ್ಲೀಸ್ಟ್ ಏನೋ ಒಂದು ಆ ಪದ ನಿಮ್ ಕಿವಿಗ್ ಬಿದ್ದಿದ ತಕ್ಷಣ, ಎಸ್, ಈ ಕತೆ ಇತ್ತು, ಇದ್ರಲ್ಲಿ ಇಷ್ಟೊಂದು ಸಾರ ಇತ್ತು, ಹಾಗಾಗಿ ನಾವು ಭಗವಂತನಿಗೆ ನಂಬಬೇಕು, ಪ್ರೀತಿಸ್ಬೇಕು ಅನ್ನೋ ಅರಿವು ಬಂದ್ರೆ ಸಾಕು. ಹಾಗಾಗಿಯೇ ಆ ಚಿಕ್ಕ ಪ್ರಯತ್ನದಲ್ಲಿ ಸಾಕಷ್ಟು ಪುರಾಣಗಳ ಕತೆಗಳ ಎಕ್ಸಾಂಪಲ್ಸೇ ಕೊಡೋದ್ರ ಬದಲು
ಈ ಪ್ರಸ್ತುತ ಪರಿಸ್ಥಿತಿಗೆ ಯಾವ ಉದಾಹರಣೆ ಕೊಟ್ರೆ ನಿಮ್ಮ ತಲೆಯಲ್ಲಿ ಇದೆಲ್ಲ ಉಳ್ಕೊಳ್ಳುತ್ತೆ ಅಂತ ನನಗೆ ಅನ್ನಿಸ್ತೋ ಆ ರೀತಿಯ ಎಕ್ಸಾಂಪಲ್ಸ್‌ನೇ ಆದಷ್ಟು ನಾನು ತೆಗೆದುಕೊಂಡು ಬಂದೆ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದ್ರೆ, ದ್ಯೌಸ ಚಂದ್ರಾರ್ಕ ನಕ್ಷತ್ರಾಖಂ ದಿಶೋ ಭೂರ್ಮಹೋದಧಿಃ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ. ಅಂದ್ರೆ ಸ್ವರ್ಗ, ಚಂದ್ರ, ಸೂರ್ಯ, ನಕ್ಷತ್ರಗಳೊಡನೆ ಆಕಾಶ, ದಿಕ್ಕುಗಳು, ನೆಲ, ಕಡಲು ಎಲ್ಲ ಮಹತ್ತಾದ ವಾಸುದೇವನ ಸಾರಥ್ಯದಿಂದ ಧರಿಸಿದೆ. ಆಷಾಢ ಮಾಸ. ಆಷಾಢ ಮಾಸ ಅಂದ ತಕ್ಷಣ ನಮ್ಗನ್ಸುತ್ತೆ ಎಸ್ ದೇವಿನೇ ಪ್ರಮುಖ, ದೇವಿ ಬಿಟ್ರೆ ಇನ್ಯಾರೂ ಇಲ್ಲ. ಸಾಕಷ್ಟು ಜನ ದೇವಿಯನ್ನ ಆರಾಧನೆ ಮಾಡ್ತೀವಿ. ಮೇಡಮ್ ನೀವ್ ಆರಾಧನೆ ಮಾಡಲ್ವಾ? ನಾನು ಆರಾಧನೆ ಮಾಡ್ತೀನಿ. ಆದ್ರೆ ಇಲ್ಲಿ ದೇವಿ ಪ್ರಮುಖಳಾಗ್ತಾಳೆ. ಆದರೆ ದೇವಿಯ ಮೇಲೆ ಭಗವಂತನಿದ್ದಾನೆ. ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಎರಡೂ ಸಹ ಇದನ್ನ ಹೇಳ್ತಾ ಹೋಗುತ್ತೆ. ಯಾಕೆ ಅಂತ ಅಂದ್ರೆ, ಇದಕ್ಕೆ ಯಾಕೆ ಇಲ್ಲಿ ದೇವಿಯ ಉದಾಹರಣೆ ಅಥವಾ ದೇವಿಯ ವಿಷಯವನ್ನ ನಾನಿಲ್ಲಿ ತೆಗೆದೆ ಅಂತ ಅಂದ್ರೆ, ನೋಡಿ, ಸ್ವರ್ಗ, ಚಂದ್ರ, ಸೂರ್ಯ, ನಕ್ಷತ್ರಗಳು ಅಷ್ಟೇ ಅಲ್ಲದೆ ಆಕಾಶ, ದಿಕ್ಕುಗಳು, ನೆಲ, ಕಡಲು ಎಲ್ಲವುದೂ ಸಹ ಮಹತ್ತಾದ ವಾಸುದೇವನ ಸಾರಥ್ಯದಿಂದ ಧರಿಸಲ್ಪಟ್ಟಿದೆ. ಇದಕ್ಕೆ ಉದಾಹರಣೆ ಭಗವದ್ಗೀತೆಯಲ್ಲೂ ನಾವು ಕೊಟ್ಟಿದ್ವಿ. ಪ್ರಕೃತಿ ಮಾತೆನೇ ಎಲ್ಲ, ಪ್ರಕೃತಿ ಮಾತೆ ಇಲ್ಲ ಅಂದ್ರೆ ಆಗೋದಿಲ್ಲ. ಆದರೆ ಪ್ರಕೃತಿ ಮಾತೆನೇ ಎಲ್ಲಾ ಡಿಸಿಷನ್ಸು ತಗೊಳ್ಳೋ ಹಾಗಿದ್ರೆ ಮಳೆಗಾಲದಲ್ಲಿ ಮಾತ್ರ ಮಳೆ ಬರ್ಬೇಕಾಗಿತ್ತು ಅಲ್ವಾ? ಬೇಸಿಗೆಗಾಲದಲ್ಲಿ ಯಾಕೆ ಮಳೆ ಬರುತ್ತೆ? ಚಳಿಗಾಲದಲ್ಲಿ ಯಾಕೆ ಮಳೆ ಬರುತ್ತೆ? ಅಥವಾ ಮಳೆಗಾಲದಲ್ಲಿ ಯಾಕೆ ಮಳೆ ಬರುವುದಿಲ್ಲ? ಯಾಕೆ ಅಂದ್ರೆ ಭಗವಂತನ ದೃಷ್ಟಿಯಲ್ಲಿ ಆತ ಹೇಳಿದ್ರೆ ಮಾತ್ರ ಆಕೆ ಆ ಕೆಲಸವನ್ನ ಮಾಡೋದು, ಇಲ್ಲ ಅಂದ್ರೆ ಆಕೆ ಕೆಲಸ ಮಾಡೋದಿಲ್ಲ. ಅವಳು ಸಹ ಅಕ್ಷರಃ ನಾಶರಹಿತಳು. ಅವಳು ಮಾಡುವ ಕೆಲಸವೂ ಸಹ 100ಗೆ 100% ಕರೆಕ್ಟ್ ಆಗಿರುತ್ತೆ. ಆದರೆ ಆಕೆ ಭಗವಂತ ಹೇಳಿದ ಕೆಲಸಗಳನ್ನು ಮಾತ್ರ ಮಾಡ್ತಾಳೆ. ಹಾಗಾಗಿ ಎಲ್ಲವುದೂ ಸಹ ಯಾರ ಸಾರಥ್ಯದಿಂದ ಧರಿಸಲ್ಪಟ್ಟಿದೆಯಪ್ಪ ಅಂತ ಅಂದ್ರೆ ಭಗವಂತನ ಸಾರಥ್ಯದಿಂದ ಧರಿಸಲ್ಪಟ್ಟಿದೆ. ಇನ್ನು ಮುಂದಿನ ಶ್ಲೋಕ ತಗೊಳ್ಳೋದಾದ್ರೆ, ಸಸುರಾಸುರ ಗಂಧರ್ವಂ ಸಯಕ್ಷೋರಗ ರಾಕ್ಷಸಂ ಜಗದ್ವಶೇ ವರ್ತತೇದಂ ಕೃಷ್ಣಸ್ಯ ಸಚರಾಚರಂ. ದೇವ, ದಾನವರು, ಗಂಧರ್ವರು, ಯಕ್ಷರು, ಹಾವುಗಳು, ರಾಕ್ಷಸರು, ಚರ ಮತ್ತು ಅಚರಗಳೊಡನೆ ಈ ಎಲ್ಲ ಜಗತ್ತು ಆತನ ಅಂಕೆಯಲ್ಲಿದೆ. ಸಾಕಷ್ಟು ಸಾರಿ ಹೇಳಿದ್ದೀನಿ, ನಮ್ಮ ಜೀವನದಲ್ಲೂ ಯಾರಾದ್ರೂ ಒಬ್ರು ಬರ್ಬೇಕು, ಯಾರಾದ್ರೂ ಒಬ್ರು ನಮ್ಮಿಂದ ಕೋಪ ಮಾಡ್ಕೊಂಡು ಹೋಗ್ತಾರೆ, ಯಾರೋ ಒಬ್ರು ನಮ್ಮ ಪ್ರೀತಿಯನ್ನ ತಿರಸ್ಕರಿಸ್ತಾರೆ, ಯಾರೋ ಒಬ್ರು ಪ್ರೀತಿ ಕೊಡ್ತಾರೆ. ಎಷ್ಟೋ ಮನೆಯಲ್ಲಿ ಭಗವದ್ಗೀತೆ ಕೇಳ್ಬೇಕಾದ್ರೆ ಈ ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೆ. ತಂದೆ ತಾಯಿಗಳ ಪ್ರೀತಿ ಮಕ್ಕಳಿಗೆ ಸಿಕ್ಕೋದಿಲ್ಲ. ಯಾಕೆ ಅಂದ್ರೆ ಆ ತಂದೆ ತಾಯಿಗಳಲ್ಲಿ ಭಗವಂತನ ವಾತ್ಸಲ್ಯ ಏನಿದೆ ಅದು ಕಮ್ಮಿ ಇರುತ್ತೆ. ಅಥವಾ ಅವರಿಗೆ ಇನ್ಯಾರ್ದೋ ಮೂಲಕ ತಂದೆ ತಾಯಿಯ ಪ್ರೀತಿ ಸಿಕ್ಕಬಹುದು, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಎಲ್ಲವೂ ಸಹ ಆತನ ಅಂಕೆಯಲ್ಲಿದೆ ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೂ ನಾವು ಧ್ಯಾನಮಲ್ಲಿ ಹೇಳ್ತೀವಿ. ಆ ಭೂಫ್ ಪಾದವ್ ಯಸ್ಯನ ವಿಯದಸುರದಲ್ಲಿ ಹೇಳ್ತೀವಲ್ವಾ, ಅಂತಸ್ತಂ ಯಸ್ಯ ವಿಶ್ವಂ ಸುರ ನರ ಖಗೋ ಭೋಗಿ ಗಂಧರ್ವ ದೈತ್ಯೈಹಿ ಅಂತ. ಅವನ ಹೊಟ್ಟೆನಲ್ಲೇ ಎಲ್ಲ ಇದೆ ಅಂತ ಅದ್ರಲ್ಲಿ ನಾವು ತಿಳ್ಕೊಂತೀವಿ. ಅವನ ವಿರಾಟ ರೂಪದ ವಿವರಣೆ ಕೊಡ್ಬೇಕಾದ್ರೆ ನಾವಲ್ಲಿ ತಿಳ್ಕೊಂತೀವಲ್ವಾ, ಅದೇ ವಿವರಣೆನೆ ಇಲ್ಲೂ ಕೊಡ್ತಾ ಇದ್ದಾರೆ. ದೇವ, ದಾನವರು, ಗಂಧರ್ವರು, ಯಕ್ಷರು, ಹಾವುಗಳು, ರಾಕ್ಷಸರು ಹಾಗೂ ಚರ ಮತ್ತೆ ಅಚರ ವಸ್ತುಗಳು ಎಲ್ಲವೂ ಸಹ ಎಲ್ಲ ಜಗತ್ತು ಆತನ ಅಂಕೆಯಲ್ಲಿ ಇದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋ ಬಲಂ ಧೃತಿಃ ವಾಸುದೇವಾತ್ಮಕಾನ್ಯಾಹು ಕ್ಷೇತ್ರಂ ಕ್ಷೇತ್ರಜ್ಞ ಏವಚ. ಈ ಈ ಈ ಶ್ಲೋಕಗಳೆಲ್ಲ ಹೇಳ್ಬೇಕಾದ್ರೆ ನಿಮ್ಗೆ ಭಗವದ್ಗೀತೆಯಲ್ಲಿ ಎಸ್ ಇದು ನಾವು ಕೇಳಿದ್ವಿ ಅಂತ ಮಾತ್ರ 100% ಅನ್ಸುತ್ತೆ. ಯಾಕೆ ಅಂದ್ರೆ ಎಕ್ಸ್ಪೆಷಲಿ ಈ ಶ್ಲೋಕ, ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋ ಬಲಂ ಧೃತಿಃ ವಾಸುದೇವಾತ್ಮಕಾನ್ಯಾಹು ಕ್ಷೇತ್ರಂ ಕ್ಷೇತ್ರಜ್ಞ ಏವಚ. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸ್ವಭಾವ, ತೇಜಸ್ಸು, ಬಲ, ಧೈರ್ಯ
ಎಲ್ಲ ವಾಸುದೇವನ ಅಧೀನದಲ್ಲಿದೆ. ಅಲ್ವಾ? ಇದಕ್ಕೆ ಉದಾಹರಣೆ ಕೂಡ ನಾನು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದೆ. ಅದೇ ಉದಾಹರಣೆ ಇಲ್ಲೂ ಸಹ ಕೊಡ್ತಾ ಇದ್ದೀನಿ. ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ವಿಥೌಟ್ ಅವರ್ ನಾಲೆಡ್ಜ್ ಸೂಪರ್ ಆಗಿರುತ್ತೆ. ಅಯ್ಯೋ! ಏನ್ ಖುಷಿಯಾಗಿರ್ತೀವಿ ಅಂದ್ರೆ, ಅಯ್ಯೋ! ಈಗ ಗೊತ್ತಿಲ್ಲ ಇವತ್ತು ನನ್ನ ಮೂಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ. ಒಂದೊಂದ್ ದಿನ ಅಯ್ಯೋ! ನನ್ ಮೂಡ್ ಗೊತ್ತಿಲ್ಲ ಇವತ್ತು ಯಾಕೋ ನನಗೇನೋ ಕೆಲಸ ಮಾಡಕ್ ಮೂಡೇ ಇಲ್ಲ. ಇವತ್ತು ನಾನು ಕೆಲಸ ಮಾಡಲ್ಲ ಹೋಗಂತನೂ ಸಹ ಬಿಡ್ತೀವಿ. ಏನ್ ಕಾರಣ ಅದಕ್ಕೆಲ್ಲ? ಯಾಕೆ ಅಂತ ಅಂದ್ರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸ್ವಭಾವ, ತೇಜಸ್ಸು, ಬಲ, ಧೈರ್ಯ ಎಲ್ಲವುದೂ ಸಹ ಅವನ ಅಧೀನದಲ್ಲಿದೆ. ಅವನಿಗೆ ಕೊಟ್ಬಿಟ್ಟಿದೀವಿ ನಾವು. ಅದಕ್ಕೆ ನೋಡಿ 11 ಗಂಟೆ 11 ನಿಮಿಷಕ್ಕೆ 11 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತನೋ ಅಥವಾ ಓಂ ನಮೋ ನಾರಾಯಣಾಯ ಅಂತನೋ ನಾವು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ಭಗವಂತ ನನ್ನ 11 ಇಂದ್ರಿಯಗಳನ್ನ ನೀನು ಹತೋಟಿಯಲ್ಲಿ ತಗೊಂಡಿದ್ಯಾ ಋಷಿಕೇಶನಾಗಿ. ಹಾಗಾಗಿ ದಯವಿಟ್ಟು ಒಳ್ಳೆಯದನ್ನ ನೋಡೋ ಬುದ್ಧಿ ಮಾತ್ರ ಕೊಡವು ತಂದೆ ಅಂತ ನಾವು ಅವನಿಗೆ ಕೇಳ್ಕೊಳ್ಳೋದು ಅಲ್ವಾ? ಹಾಗಾಗಿ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸ್ವಭಾವ ಎಲ್ಲವುದೂ ಸಹ ಅವನ ಅಧೀನದಲ್ಲಿದೆ. ಈ ಶರೀರ ಮತ್ತು ಇದರಲ್ಲಿರುವ ಜೀವ ಕೂಡ ಇದನ್ನೆಲ್ಲ ಬಲ್ಲ ನಿಜವಾದ ಅವನೇ ಕ್ಷೇತ್ರಜ್ಞ ಕೂಡ ಹೌದು ಅಂತ ಹೇಳ್ತಾರೆ. ಹೌದು. ಅವನು ಈ ಶರೀರದ ಬಗ್ಗೆ ಅವನಿಗೆ ಗೊತ್ತು. ನಾನು ಹೇಳದ್ನಲ್ಲ ಇವತ್ತೇನೋ ಒಂದು ಕಾಯಿಲೆಯಿಂದ ನಾವು ನರಳ್ತಾ ಇದ್ದೀವಿ ಅಂದ್ರೂನು ಸಹ ಅದಕ್ಕೆ ಕಾರಣ ಅವನೇ. ಯಾಕೆ ಅಂದ್ರೆ ಹೋದ ಜನ್ಮದಲ್ಲೋ, ಈ ಜನ್ಮದಲ್ಲೋ ಏನೋ ತಪ್ಪು ಮಾಡಿರ್ತೀವಿ ಗೊತ್ತಿಲ್ದೆ. ಹಾಗಾಗಿ ಅವನೇನೋ ಒಂದು ಶಿಕ್ಷೆಯ ರೂಪದಲ್ಲಿ, ಶಿಕ್ಷಣದ ರೂಪದಲ್ಲಿ ನಮ್ಗೆ ಈ ಜನ್ಮದಲ್ಲಿ ಅದನ್ನ ಕೊಟ್ಟಿರ್ತಾನೆ. ಇನ್ನು ಇದರಲ್ಲಿರುವ ಜೀವ ಕೂಡ ಹೌದು. ಅವನಿಷ್ಟ ಇದ್ರೆ ಮಾತ್ರ ಇಲ್ಲಿರ್ತಾನೆ. ಅವನಿಗಿಷ್ಟ ಇಲ್ಲ ಅಂದ್ರೆ ಇಲ್ಲಿಂದ ಆರಾಮಾಗಿ ಸಲೀಸಾಗಿ ನಾನು ಇರು ಅಂದ್ರೂನು ಸಹ ಒಂದ್ 2 ನಿಮಿಷ ಇರಪ್ಪ ಅಂತ ಅಂದ್ರೂನು ಅವನಿರಲ್ಲ. ಯಾರಿಗಾರು ಇದಾನ? ಹ್ಮ್ ಪಟ್ ಅಂತ ಹೋಗ್ಬಿಡ್ತಾನೆ. ಹಾಗಾಗಿ ಅವನು ಈ ಜೀವವನ್ನ ಹಾಗೂ ಈ ಶರೀರವನ್ನ ಬಲ್ಲಂತಹ ಭಗವಂತ. ಹಾಗಾಗಿ ಅವನು ನಿಜವಾದ ಕ್ಷೇತ್ರಜ್ಞ. ಭಗವಂತ ಅಂದ್ರೆ ಯಾರು ಅಂತ ಯಾಕೆ ನಮ್ಮೊಳಗೆ ಇದ್ದಾನೆ ನಮ್ಮೊಳಗೆ ಇದ್ದಾನೆ ಇನ್ನೆಲ್ಲೋ ಇಲ್ಲ ಭಗವಂತ ಅಂತ ಯಾಕೆ ಇಷ್ಟೊಂದು ನಾವು ಭಗವದ್ಗೀತೆಯಲ್ಲಿ ಹಾಗೂ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಪ್ಪ ಅಂದ್ರೆ ದಿಸ್ ಇಸ್ ದ ರೀಸನ್. ಇವತ್ತು ನನ್ನ ದೇಹದಲ್ಲಿ ಭಗವಂತ ಇಲ್ಲ ಅಂದ್ರೆ ನನ್ನ ದೇಹ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಆಗತ್ತಾ? ಅಥವಾ ನನ್ನ ದೇಹ ಯಾವುದೋ ಒಂದು ಕರ್ತವ್ಯವನ್ನ ಮಾಡೋದಿಕ್ಕಾಗತ್ತಾ? ಯಾರಿಗೋ ಒಬ್ರಿಗೆ ಪ್ರೀತಿ ತೋರ್ಸೋದಿಕ್ಕಾಗತ್ತಾ? ಯಾರಿಗೋ ಒಬ್ರಿಗೆ ದ್ವೇಷ ತೋರ್ಸೋದಕ್ಕೆ ಆಗತ್ತಾ? ಖಂಡಿತ ಆಗೋದಿಲ್ಲ ಅಲ್ವಾ? ಹಾಗಾಗಿಯೇ ಭಗವಂತನ ನಿಜವಾದ ಸ್ಥಾನ ಯಾವುದು ಅಂದ್ರೆ ನನ್ನ ದೇಹದಲ್ಲಿರುವ ಭಗವಂತ ಆತ್ಮ ಸ್ವರೂಪಿಯಾಗಿ ಅವನಿದಾನಲ್ಲ. ಹೀಸ್ ಯಾಕೆ ಅಂತಂದ್ರೆ ಅವನಿದ್ರೇನೆ ನಾನು, ನಾನಿದ್ರೇನೆ ಇದೆಲ್ಲ. ನಾನೇ ಇಲ್ಲ ಅಂದ್ರೆ ಯಾವುದೂ ಇಲ್ಲ. ಸೊ ನಿಜವಾದ ಕ್ಷೇತ್ರಜ್ಞ ಅವನು. ಇನ್ನು ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ಸರ್ವಾಗಮಾನಮಾಚಾರ ಪ್ರಥಮಂ ಪರಿಕಲ್ಪತೆ ಆಚಾರ ಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ. ಎಲ್ಲ ಶಾಸ್ತ್ರಗಳ ಮೂಲಕ ಒಳ್ಳೆಯ ನಡತೆಯ ಕಲ್ಪನೆ ಮೊದಲು ಮೂಡುತ್ತದೆ. ನಾವು ಮಕ್ಕಳಿಗೆ ಇಷ್ಟ ಇರ್ಲಿ ಇಷ್ಟ ಬಿಡ್ಲಿ ಹೊಡ್ದಾರು ಸರಿ ಸ್ಕೂಲಿಗೆ ಕಳಿಸ್ತೀವಿ ಅಲ್ವಾ? LKG, UKG ಓದೋದ್ ಕಮ್ಮಿ ಇರುತ್ತೆ, ಆಟನೇ ಜಾಸ್ತಿ ಇರುತ್ತೆ, ತಿಂಡಿ ಜಾಸ್ತಿ ಇರುತ್ತೆ, ಬ್ರೇಕ್‌ಗಳು ಜಾಸ್ತಿ ಇರುತ್ತೆ. ಆದರೆ ನಮಗೂ ಗೊತ್ತು ಸ್ಕೂಲಿಗೆ ಕಳ್ಸೋದು ಓದೋದಕ್ಕೆ ಅಂತ. ಅದು ಬರ್ತಾ, 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 ಬರ್ತಾ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ವಾ? ಓದೇ ಮುಖ್ಯ ಆಗ್ತಾ ಹೋಗುತ್ತೆ. ಓದಿನ ಕಡೆಯೇ ಅವ್ರು ಗಮನ ಕೊಡ್ತಾ ಹೋಗ್ತಾರೆ. ಆಮೇಲೆ ಆಟ, ಪಾಠ ಎಲ್ಲ ನಿಜಕ್ಕೂ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ LKG, UKG ಮಕ್ಳಿಗೆ 75% ಆಟ, 25% ಪಾಠ ಇರುತ್ತೆ. ಆದ್ರೆ ಹೈಸ್ಕೂಲ್ ಮಕ್ಳಿಗೆ 75% ಪಾಠ, 25% ಆಟ. ಇನ್ನು ಕಾಲೇಜಿಗೆಲ್ಲ ಹೋದ್ರೆ 100% ಪಾಠನೇ. ಅಥವಾ PhD ಮಾಡ್ಬೇಕಾದ್ರೆ ಇನ್ನೊಂದು ಮತ್ತೊಂದು ಮಾಡ್ಬೇಕಾದ್ರೆ ಬರೀ ಪಾಠನೇ ಇರುತ್ತೆ. ಹಾಗೆ ಇಲ್ಲಿ ನಾವು ಅಷ್ಟೇ ನಮ್ಮ ಮನಸ್ಸನ್ನ ಮೊದಲು ಮಗುವಿನ ಹಾಗೆ ನಾವೇನ್ ಮಾಡ್ಬೇಕು, ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು, ಪಾರಾಯಣ ಮಾಡಿಸ್ಬೇಕು. ಅಥವಾ ಸನಾತನ ಧರ್ಮಗಳಿಗೆ ಸಂಬಂಧಪಟ್ಟ ವಿಷಯಗಳ ಚರ್ಚೆಯಲ್ಲಿ ನಾವು ಅದನ್ನ ಕರ್ಕೊಂಡು ಹೋಗ್ಬೇಕು. ಯಾಕೆ ಅಂದ್ರೆ ಇದನ್ನೆಲ್ಲ ಕರ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ಮೊದಲು ಒಳ್ಳೆಯ ಕಲ್ಪನೆ ಮೂಡುತ್ತದೆ. ಒಳ್ಳೆಯ
ನಡತೆಯಿಂದ ಸಿಗುವುದು ಧರ್ಮ ಅಲ್ವಾ? ಫಸ್ಟ್ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ. ಆಗ ಭಗವಂತ ಇದ್ದಾನೆ ಅಂತ ಗೊತ್ತಾಗುತ್ತೆ. ಭಗವಂತ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ನಾವು ಧರ್ಮದ ದಾರಿಯಲ್ಲಿ ನಡೆಯೋದಕ್ಕೆ ಶುರು ಮಾಡ್ತೀವಿ. ಅಧರ್ಮದ ಕಡೆ ನಡೆಯೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಧರ್ಮದ ಒಡೆಯನಾದ ಕುಂದಿರದ ನಾರಾಯಣ ನಮಗೆ ಸಿಗ್ತಾ ಹೋಗ್ತಾನೆ. ಹಾಗಾಗಿ ಭಗವಂತ ನಮಗೆ ಸಿಗಬೇಕು ಅಂತ ಅಂದ್ರೆ ಮೊದಲು ನಾವೇನ್ ಮಾಡ್ಬೇಕು? ನಮ್ಮ ಮನಸ್ಸಿನಲ್ಲಿ ಮೊದಲು ಒಳ್ಳೆಯ ಕಲ್ಪನೆಯನ್ನ ಮೂಡಿಸ್ಕೋಬೇಕು. ಎಲ್ಲರ ಬಗ್ಗೆ, ಎಲ್ಲವುದರ ಬಗ್ಗೆ. ನಾಟ್ ಓನ್ಲಿ ಒನ್ ಆರ್ ಟು. ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಮೊದಲು ಒಳ್ಳೆಯ ಕಲ್ಪನೆಯನ್ನ ಮೂಡಿಸಿಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದ್ರೆ, ಋಷಯಃ ಪಿತರೋ ದೇವಾ ಮಹಾಭೂತಾನಿ ಧಾತವಃ ಜಂಗಮಾ ಜಂಗಮಂ ಚೇದಂ ಜಗನ್ನಾರಾಯಣೋದ್ಭವಂ. ಋಷಿಗಳು, ಪಿತೃಗಳು, ದೇವತೆಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಅನ್ನೋ ಪಂಚಭೂತಗಳು ಹಾಗೂ ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧಸ್ಸು, ಅಸ್ಥಿಗಳು ಅನ್ನೋ 7 ಧಾತುಗಳು, ಚಲಿಸುವ ಹಾಗೂ ಚಲಿಸದ ಈ ಎಲ್ಲ ವಿಶ್ವವು ನಾರಾಯಣನಿಂದ ಹುಟ್ಟಿ ಬಂದಿದೆ. ಯಾವ ಜೀವಿಗೆ ಅವರ ಜೀವನಕ್ಕೆ ತಕ್ಕ ಹಾಗೆ ಭಗವಂತ ರೂಪ ಇರಬಹುದು, ಅಥವಾ ಗುಣ ಇರಬಹುದು, ಸ್ವಭಾವ ಇರಬಹುದು, ಎಲ್ಲವನ್ನ ಆತ ಕೊಟ್ಟಿದ್ದಾನೆ. ಏಕೆಂದ್ರೆ ಇವತ್ತು ಎಲ್ಲವೂ ಸಹ ಆತನ ಅಧೀನದಲ್ಲಿದೆ. ಇದಕ್ಕೆ ಹೇಳ್ಬೇಕಂದ್ರೆ ಭೃಗು ಮಹರ್ಷಿಗಳು ಅವನ ಕಾಲಿಗೆ ಅವನ ಎದೆಗೆ ಒದಿತಾರೆ. ಅವನ ಎದೆಗೆ ಒದ್ದಾಗ ಆ ಭೃಗು ಮಹರ್ಷಿಗಳ ಕಣ್ಣನ್ನ ತೆಗಿತಾರೆ. ನಾನು ಈ ಕತೆ ಹೇಳಿದೆ, ಹಾಗಾಗಿ ಇದನ್ನ ನಾನು ನಿಮಗೆ ಮೇಲ್ಮೇಲ್ ಹೇಳ್ತಾ ಇದ್ದೀನಿ. ಈ ಯಾಕೆ ಅವ್ರು ಆ ರೀತಿ ಮಾಡ್ತಾರೆ ಅಂದ್ರೆ ಅವರಲ್ಲಿ ಒಂದು ಅಜ್ಞಾನದ ಕಣ್ಣಿತ್ತು, ಅದನ್ನ ತೆಗಿಬೇಕಾಗಿತ್ತು. ಹಾಗಾಗಿ ಋಷಿಗಳು ಸಹ ಅವನ ಅಧೀನದಲ್ಲಿದ್ದಾರೆ, ಪಿತೃದೇವತೆಗಳು ಸಹ ಅವನ ಅಧೀನದಲ್ಲಿದ್ದಾರೆ, ಇನ್ನು ಪಂಚಭೂತಗಳು ಅವನ ಅಧೀನ, ಇನ್ನು 7 ಧಾತುಗಳು ಸಹ ಅವನ ಅಧೀನ. ಹಾಗಾಗಿ ಸರ್ವವೂ ಸಹ ಆತನ ಅಧೀನದಲ್ಲಿದೆ. ಯಾರೋ ಒಬ್ರು ಬಂದು ನಿಮಗೇನೋ ಒಂದು ಆ ದೋಷ, ಈ ದೋಷ, ಇನ್ನೊಂದು ದೋಷ, ಮತ್ತೊಂದು ದೋಷ, ಎಲ್ಲ ದೋಷಗಳು ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ವಾಸ್ತು ದೋಷ ಇರಬಹುದು, ಸಂಖ್ಯಾ ದೋಷ ಇರಬಹುದು, ಅಥವಾ ಜ್ಯೋತಿಷ್ಯರು ಹೇಳೋ ಪ್ರಕಾರ ಗ್ರಹ ದೋಷಗಳೇ ಇರಬಹುದು. ಸರ್ವಕ್ಕೂ, ಸರ್ವ ದೋಷಗಳಿಗೂ ಸಹ ಕಾರಣ ಅಥವಾ ಪರಿಹಾರ ಭಗವಂತ. ನಾವು ಕಂಪ್ಲೀಟ್ ಸರೆಂಡರ್ ಆಗ್ಬಿಟ್ಟು, ಭಗವಂತ ನನಗೇನು ಗೊತ್ತಿಲ್ಲ ನೋಡು, ಹಿಂದಿನ ಜನ್ಮದಲ್ಲಿ ಏನಾಯ್ತೋ, ನಾನು ಈ ಮಾಯೆಯಲ್ಲಿದ್ದೀನಿ, ನಂಗೆ ಗೊತ್ತಿಲ್ಲ, ನೀನುಂಟು. ಕನಕದಾಸರು ಹೇಳ್ತಾರೆ ನೋಡಿ, ನನಗೆ ಯಾವಾಗ್ಲೂ ಸಹ ತುಂಬಾ ಕಷ್ಟ ಬಂದಾಗ ಅಥವಾ ನನಗೇನು ತಡ್ಕೊಳಕ್ ಆಗಲ್ಲ ಅಂದಾಗ ನನಗೂ ಅದೇ ನೆನಪಾಗೋದು. ಹುಟ್ಟಿಸಲೇಬೇಡ ಎನ್ನ, ಹುಟ್ಟಿಸಿದಕ್ಕೆ ಕಾಪಾಡು ಎನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ನೋಡು, ನೀನು ಹುಟ್ಟಿಸ್ಬಾರ್ದಾಗಿತ್ತು, ಹುಟ್ಟಿಸ್ಬಿಟ್ಟಿದ್ಯಾ. ಹುಟ್ಟಿಸಿದ್ದಕ್ಕೆ ನೀನ್ ಕಾಪಾಡು, ಅಥವಾ ನಿನಗೆ ಕಾಪಾಡಕ್ ಆಗಲ್ವಾ, ಕರ್ಕೊಂಡ್ಬಿಡು. ನನಗೆ ಕಷ್ಟ ಕೊಡ್ಬೇಡ. ಕಷ್ಟ ಕೊಡ್ಬೇಡ ಇನ್ ದ ಸೆನ್ಸ್, ಕಷ್ಟ ಕೊಟ್ರು ನೀನ್ ನನ್ನ ಜೊತೆ ಇದ್ದು ನೀನ್ ಅದನ್ನ ಪರಿಹಾರ ಮಾಡು. ಈ ತರ ಅವನಿಗೆ ನಾವ್ ಯಾವಾಗ, ನಾವ್ ಹೇಳದ್ನಲ್ಲ, ಆಸ್ ಎ ಫ್ರೆಂಡ್ ನಾವು ಅವನಿಗೆ ಜಗಳಕ್ಕಾದಾಗ, ಅವನ ಹತ್ರ ನಾವು ಹೇಳ್ಕೊಂಡಾಗ ಅವನೇ ಪರಿಹಾರ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಎಲ್ಲವೂ ಸಹ ನಾರಾಯಣನಿಂದ ಹುಟ್ಟಿ ಬಂದಿದೆ. ಸೊ ಕುಬ್ಜೆಗೂ ಅಷ್ಟೆ, ಗಂಧ ಕೊಟ್ಟಿದ ತಕ್ಷಣ ಅಂದವನ್ನ ಕೊಟ್ಬಿಡ್ತಾನೆ ಅಲ್ವಾ? ಹಾಗಾಗಿ ಎಲ್ಲವೂ ಸಹ ಆತನದ್ದೇ. ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮ ಚ ವೇದಾಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನಾತ್. ಯೋಗ, ಜ್ಞಾನ ಮಾರ್ಗ, ಅಂತೆಯೇ ಆತ್ಮದ ಅರಿವು, ಲಲಿತ ಕಲೆಗಳು, ಶಿಲ್ಪಿಗಳು ಮುಂತಾದ ಕುಸುರಿ ಕೆಲಸ, ವೇದಗಳು, ಶಾಸ್ತ್ರಗಳು, ವಿಜ್ಞಾನ ಎಲ್ಲವೂ ಸಹ ಜನಾರ್ದನನಿಂದ ಹುಟ್ಟಿ ಬಂದಿದೆ. ಇದರಲ್ಲಿ ಆತ್ಮದ ಅರಿವು, ನನ್ನಲ್ಲೇ ಭಗವಂತ ಇದ್ದಾನೆ ಅನ್ನುವಂತಹ ಅರಿವೂ ಸಹ ಭಗವಂತನಿಂದಲೇ ಹುಟ್ಟಬೇಕು. ಯೋಗ ಬೇಕಾ, ಜ್ಞಾನ ಮಾರ್ಗ ಬೇಕಾ, ಅಥವಾ ಭಗವಂತನ ಬಗ್ಗೆ ಅರಿವು ಬೇಕಾ, ಎಲ್ಲವೂ ಸಹ ಭಗವಂತನಿಂದ
ಹುಟ್ಟಿದೆ, ಭಗವಂತನಿಂದಲೇ ಇದೆಲ್ಲವುದೂ ಸಹ ಸಾಧ್ಯ ಅಂತ ಹೇಳ್ತಾ ಹೋಗ್ತಾನೆ. ಇನ್ನು ಮುಂದಿನ ಶ್ಲೋಕ ನೋಡೋದಾದ್ರೆ, ಏಕೋ ವಿಷ್ಣುರ್ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರಿಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯಃ. ಭಗವಂತನೊಬ್ಬನೇ ಹಿರಿಯ ಚೇತನ. ಎಲ್ಲಾ ಚೇತನಗಳು, ನಾವೆಲ್ಲರೂ ಸಹ ಅಲ್ಪಚೇತನರು. ಅಂದ್ರೆ ಎಲ್ಲಾ ಚೇತನರು ಅಂದ್ರೆ ನಾವೆಲ್ಲರೂ ಸಹ ಏನು ಅಂದ್ರೆ ಅಲ್ಪಚೇತನರು. 3 ಲೋಕಗಳನ್ನು ಸಹ ತುಂಬಿದ ಎಲ್ಲಾ ಜೀವರ ಅಂತರ್ಯಾಮಿ ಹಾಗೂ ಅಳಿವಿರದ ನಾರಾಯಣ ಎಲ್ಲಾ ವಿಶ್ವವನ್ನ ಪಾಲಿಸ್ತಾ ಹೋಗ್ತಾನೆ. ಕೊನೆಗೆ ಅವನೇ ಸಹ ಕಬಳಿಸ್ಬಿಡ್ತಾನೆ. ಹಾಗಾಗಿ ಅವನೊಬ್ಬನೇ ಎಲ್ಲವುದು ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮದ ಸಹಸ್ರನಾಮಗಳು ಅದನ್ನೇ ಹೇಳಿದ್ದು, ಭಗವದ್ಗೀತೆಯೂ ಸಹ ಅದೇ ಹೇಳಿದ್ದು. ಮುಂದೆ ಭಾಗವತ ಕೇಳಿದ್ರು ಅವನೇ ಅದನ್ನೇ ಹೇಳೋದು, ಅಥವಾ ಸರ್ವ ವೇದಗಳೂ ಸಹ ಅದನ್ನೇ ಹೇಳೋದು. ಅಂದ್ರೆ ಅವನೊಬ್ಬನೇ ವಿಷ್ಣು ಏನಿದ್ದಾನೆ ಅವನು ಹಿರಿಯ ಚೇತನ ಅಂತ. ಇಮಂ ಸ್ತವಂ ಭಗವತೋ ವಿಷ್ಣೋರ್ವ್ಯಾಸೇನ ಕೀರ್ತಿತಂ ಪಠೇದ್ಯ ಇಚ್ಛೇತ್ ಪುರುಷ ಶ್ರೇಯಃ ಪ್ರಾಪ್ತುಂ ಸುಖಾನಿ ಚ. ಭಗವಾನ್ ವಿಷ್ಣುವಿನ ಈ ಸ್ತೋತ್ರವನ್ನ ಸ್ವಂತ ವ್ಯಾಸರೇ ನುಡಿದಿದ್ದಾರೆ. ನಿಜವಾದ ಶ್ರೇಯಸ್ಸನ್ನ ಹಾಗೂ ಸುಖವನ್ನ ಸಾಧಕರು ಇದರಿಂದ ಪಡೆಯುತ್ತಾರೆ. ಅಂದ್ರೆ ಅವನಿದ್ರೇನೆ ನಾವು ಅನ್ನೋದು ನಮಗೆ ಯಾವಾಗ ಅರಿವಿಗೆ ಬರುತ್ತೆ, ಆಗ ನಮ್ಗನ್ಸುತ್ತೆ ಹೌದು ಅವನಿದ್ರೇನೆ, ಅವನಿಲ್ಲ ಅಂದ್ರೆ ಯಾವುದೂ ಸಹ ಸಾಧ್ಯ ಇಲ್ಲ ಅಂತ ನಮ್ಮ ಮನಸ್ಸಿಗೆ ಮೂಡ್ತಾ ಬರುತ್ತೆ. ಹಾಗಾಗಿ ಅವನಿದ್ರೇನೆ ನಾವು, ಅವನಿಲ್ಲ ಅಂದ್ರೆ ನಾವಿಲ್ಲ. ವಿಶ್ವೇಶ್ವರಮಜಂ ದೇವಂ ಜಗತಃ ಪ್ರಭುಮವ್ಯಯಂ ಭಜಂತಿ ಯೇ ಪುಷ್ಕರಾಕ್ಷಂ ನತೆ ಯಾಂತಿ ಪರಾಭವಂ. ಜಗದೊಡೆಯನನ್ನು, ಹುಟ್ಟಿರದ ದೇವರನ್ನ, ಈ ಜಗದ ಹುಟ್ಟು ಸಾವುಗಳಿಗೆ ಕಾರಣನಾದ ತಾವರೆಗಣ್ಣಿನ ನಾರಾಯಣನನ್ನ ಯಾರು ಭಜಿಸುತ್ತಾರೋ ಅವರು ಎಂದಿಗೂ ಸಹ ಸೋಲನ್ನ ಕಾಣೋದಿಲ್ಲ, ಯಾವಾಗ್ಲೂ ಗೆಲುವನ್ನೇ ಕಾಣ್ತಾರೆ. ಯಾಕೆ ಅಂದ್ರೆ ನಿಜವಾದ ಜಯ ಭಗವಂತ, ಅವನು ನನ್ನಲ್ಲಿ ಇದ್ದಾನೆ ಅನ್ನೋ ಅರಿವು ಬಂದ ತಕ್ಷಣ ನಾವು ಜಯದ ಮಾರ್ಗದಲ್ಲಿ ಇರ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿಗೆ ವಿಷ್ಣು ಸಹಸ್ರನಾಮ ಮುಗಿಯುತ್ತೆ. ಹಾಗಾಗಿ ಕೆಲವರು ಏನ್ ಮಾಡ್ತಾರೆ, ಈ ಶ್ಲೋಕ ಹೇಳಾದ್ಮೇಲೆ ಅಂದ್ರೆ ವಿಶ್ವೇಶ್ವರ ಮಜಂ ದೇವಂ ಜಗತಃ ಪ್ರಭುಮವ್ಯಯಂ ಭಜಂತಿ ಯೇ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ ಅಂತ ಹೇಳಿದ ತಕ್ಷಣ ಇತಿ ಶ್ರೀ ಮಹಾಭಾರತೆ ಅನುಶಾಸನ ಪರ್ವೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಸಂಪೂರ್ಣಂ ಅಂತ ಹೇಳಿ ಸಂಪೂರ್ಣವನ್ನ ಹಾಡ್ತಾರೆ. ಅಂದ್ರೆ ಇದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಈ ವಿಷ್ಣು ಸಹಸ್ರನಾಮ ಬರುತ್ತೆ. ಹಾಗಾಗಿ ಈ ವಿಷ್ಣು ಸಹಸ್ರನಾಮವನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಕೆಲವರು ಇದನ್ನ ಹೇಳೋದಿಲ್ಲ. ಅಂದ್ರೆ ಇತಿ ಶ್ರೀ ಮಹಾಭಾರತೆ ಅನುಶಾಸನ ಪರ್ವೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಸಂಪೂರ್ಣಂ ಅಂತ ಹೇಳಲ್ಲ. ಯಾಕೆ ಹೇಳಲ್ಲ ಅಂತ ಅಂದ್ರೆ ಒಂದು ಕಾರಣ ಬಂದು ಭಗವಂತನ 9 ಅವತಾರಗಳು ಅಷ್ಟೇ ಆಗಿದೆ, ಇನ್ನೂ ಒಂದು ಅವತಾರ ಬಾಕಿ ಇದೆ. ಅಷ್ಟೇ ಅಲ್ಲದೆ ಭೀಷ್ಮ ಪಿತಾಮಹ ಸಹ ಹೇಳ್ಬಿಟ್ಟಿದ್ದಾರೆ, ಲಕ್ಷಾಂತರ ಹೂಗಳಿತ್ತು, ಕೋಟ್ಯಾಂತರ ಹೂಗಳಿತ್ತು, ತಿಳಿದವರು ಜ್ಞಾನಿಗಳು ಹೇಳಿದ್ದು ನಾಮಗಳು ಅಲ್ಲಿತ್ತು. ಹಾಗಾಗಿ ನಾನು ಇದರಲ್ಲಿ ನನಗೆ ಇಷ್ಟವಾದ 1000 ಹೂಗಳನ್ನ ಮಾತ್ರ ತಂದಿದ್ದೀನಿ ಅಂತ ಭೀಷ್ಮ ಪಿತಾಮಹ ಹೇಳಿರೋದ್ರಿಂದ ಕೆಲವರು ಇದಕ್ಕೆ ಸಂಪೂರ್ಣಂ ಅಂತ ಅನ್ನೋದಿಲ್ಲ. ಅದರ ಬದಲು ಏನ್ ಹೇಳ್ತಾರೆ, ಇನ್ನೂ ಅವನ ಗುಣಗಾನ ಅನಂತ ಅಲ್ವಾ. ಅಂದ್ರೆ ಭಗವಂತನ ಗುಣಗಾನಕ್ಕೆ ಸಂಪೂರ್ಣ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಇನ್ನು ಉಳಿದ ಶ್ಲೋಕಗಳನ್ನ ಹೇಳ್ತಾ ಹೋಗ್ತಾರೆ. ಈ ಶ್ಲೋಕಗಳು ಎಲ್ಲಿಂದ ಬಂತು ಅಂತ ಅಂದ್ರೆ ಮಹಾಭಾರತ ಅಂದ್ರೆ ಭಗವದ್ಗೀತೆ ಮತ್ತು ಪದ್ಮಪುರಾಣದಿಂದ ಕೆಲವು ಶ್ಲೋಕಗಳನ್ನ ತಗೊಂಡು ಉಳಿದ ಒಂದು 10 ಶ್ಲೋಕಗಳನ್ನ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಯಾಕೆ ಅಂತ ಅಂದ್ರೆ ಭಗವಂತ ನಮಗೆ ತುಂಬಾ ಅಂದ್ರೆ ಅವನ ಋಣವನ್ನ ತೀರ್ಸೋದಕ್ಕೆ ನಮ್ಗೆ ಆಗೋದೇ ಇಲ್ಲ ಅಲ್ವಾ. ಹಾಗಾಗಿ ಅವನ ಋಣವನ್ನ ತೀರಿಸ್ಬೇಕು ಅಂದ್ರೆ ಅವನ ನಾಮಸ್ಮರಣೆ ಒಂದೇ. ಹಾಗಾಗಿ ಇಲ್ಲಿ ಕೆಲವರು ಸಂಪೂರ್ಣ ಅನ್ನೋದಿಲ್ಲ, ಅದರ ಬದಲು ಏನ್ ಮಾಡ್ತಾರೆ, ಉಳಿದ ಶ್ಲೋಕಗಳನ್ನ ಹೇಳ್ತಾರೆ. ಹಾಗಾಗಿ ನಾವು ಸಹ ಸಂಪೂರ್ಣ ಅನ್ನೋದು ಬೇಡ, ಆ ಭಗವಂತನ ಅನಂತ
ನಾಮವನ್ನ, ಅನಂತ ಸ್ತೋತ್ರವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು, ಹೀಗೆ ಭಗವಂತ ನಮ್ಮನ್ನ ಕಾಪಾಡ್ಲಿ ಅಂತ ಹೇಳಿ ಅವನನ್ನ ಕೇಳ್ಕೊಳ್ತಾ ಹೋಗೋಣ ಅಲ್ವಾ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.